ಮಂಗಳೂರು ಕಾಂಗ್ರೆಸ್ ಸಮಾವೇಶದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಸಭೆಯಿಂದ ಅರ್ಧದಲ್ಲೇ ಹೊರ ನಡೆದಿದ್ದಾರೆ ಮುಸ್ಲಿಂ ಮುಖಂಡರುಗಳು. ಕಡಬದಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಬಂಡಾಯದ ಬಿಸಿ ತಟ್ಟಿದೆ. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂತ ಸಮಾವೇಶದಲ್ಲಿ ಮುಸ್ಲಿಂ ಮುಖಂಡರು ಕಿಡಿಕಿಡಿಯಾಗಿದ್ದಾರೆ. ಸಮಾವೇಶದಲ್ಲಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಗಲಾಟೆ ನಡೆಸಿದ್ದಾರೆ. ಮುಸ್ಲಿಂ ಕಾರ್ಯಕರ್ತರು ದಕ್ಷಿಣ ಕನ್ನಡ ಎಂಪಿ ಅಭ್ಯರ್ಥಿ ಪದ್ಮರಾಜ್, ರಾಮಯ್ಯ, ವಿನಯ್ ಕುಮಾರ್ ಸೊರ್ಕೆ ಇವರೆಲ್ಲ ಇದ್ರು. ಇವ್ರ ಮುಂದೆನೆ ಗಲಾಟೆ ಮಾಡಿದ್ದಾರೆ. ಆದರೆ ಈಗ ಒಂದು ಹೊಸ ವಿಚಾರ ಏನಂದರೆ ತಾವು ಕಾಂಗ್ರೆಸ್ ಪಕ್ಷ ಸೇರಬೇಕು ಅನ್ನುವಂಥದ್ದು. ಯಾಕೆ ಈ ದ್ವಂದ್ವ ನಿಲುವು ಅಂತ? ಯಾಕೆಂದರೆ ಆ ಥರ ಏನು ರಿಕ್ವೈರ್ಮೆಂಟ್ ಕಂಪಲ್ಸರಿ ಇಲ್ಲ. ಎಲ್ಲಿ ಒಬ್ರು ಇರ್ತಾರೆ ಇನ್ನೊಬ್ರು ಅಲ್ಲೇ ಇರಬೇಕು ಅಂತ. ನನ್ನ ತಂದೆ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವರಿಂದ ಎಷ್ಟೊಂದು ವಿಷಯಗಳು ಜೀವನದಲ್ಲಿ ಕಲ್ತಿದ್ದೀನಿ. ಆದರೆ ದೊಡ್ಡವರಾದಮೇಲೆ ನಿಮ್ಗೊಂದು ಸಾಮರ್ಥ್ಯ ಬರುತ್ತೆ ನಿರ್ಧಾರ ತೊಗೊಳ್ಳೋಕ್ಕೆ. ನೀವು ಪ್ರೊಫೆಷ್ನಲಿ ಏನು ಮಾಡಬೇಕು, ನಿಮ್ಗೇನು ಕರೆಕ್ಟ್ ಅಂತ ಅನಿಸುತ್ತೆ, ನಿಮ್ಗೆ ಯಾವ ಜಾಗದಲ್ಲಿ ಅವಕಾಶ ಸಿಗುತ್ತೆ ಜನರ ಸೇವೆ ಮಾಡೋಕ್ಕೆ ಅಂತ. ಪಾಲಿಟಿಕ್ಸ್ ಅಂದರೆ ನಿಮ್ಗೆ ಗೊತ್ತು. ನಿಮಗೆ ಎಲ್ಲಿ ಜನರಿಗೆ ಅನುಕೂಲ ಆಗುತ್ತೋ ಅಲ್ಲಿ ಹೋದರೆ ನೀವು ಜನಕ್ಕೆ ಕೆಲಸ ಮಾಡಿಕೊಡ್ಬಹುದು. ಅದಕ್ಕೆ ನನಗೆ ಈ ರಸ್ತೆ ಸರಿ ಅಂತ ಅನಿಸ್ತು. ಇದರಿಂದ ನನ್ನ ಸಾಕಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡ್ಬೋದು, ಇನ್ನು ಬೇಕಷ್ಟು ಬೆಳವಣಿಗೆ ನಾನು ತರ್ಬೋದು ಅಂತ ನನಗನ್ನಿಸ್ತು. ಕಾಂಗ್ರೆಸ್ ಪಕ್ಷದ ರಸ್ತೆ ಬಗ್ಗೆ ತಮ್ಮ ತಂದೆಯವರ ಜೊತೆ ಏನಾದ್ರು ಚರ್ಚೆ ಮಾಡಿದರೆ? ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಒಂದು ಚರ್ಚೆಗಳು ಮಾಡೇ ತಗೊಳ್ಳೋ ಡಿಸಿಷನ್ನು. ಆದರೆ ಅದು ಪರ್ಸ್ನಲ್ ಒಂದು ಕಾನ್ವರ್ಸೇಷನು. ಆಚೆ ಕಡೆ ನಾವು ನಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆನೇ ಮಾತಾಡೋದು ಕರೆಕ್ಟ್ ಅಂತ ಅನಿಸುತ್ತೆ. ಕರೆಕ್ಟ್ ಮೇಡಮ್. ಈಗ ನೀವು ತಂದೆಯವರು BJP ಪಕ್ಷದಲ್ಲಿದ್ದಾರೆ, ತಾವು ಅಲ್ಲಿರಬೇಕು ಅಂತ ಏನಿಲ್ಲ. ಆದರೆ ಈಗ ನೀವು ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಎರಡೂ ವೈರುಧ್ಯವಿರ್ತಕ್ಕಂಥ ಪಕ್ಷಗಳು, ಸಿದ್ಧಾಂತಗಳು ಕೂಡ ವೈರುಧ್ಯ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನೀವು ಚನ್ನಪಟ್ಟಣದಲ್ಲೇ ರಾಜಕೀಯ ಮಾಡೋದಾದರೆ ಅಲ್ಲಿ ತಂದೆಯವ್ರನ್ನೇ ಎದುರು ಹಾಕ್ಕೊಂಡು ರಾಜಕೀಯ ಮಾಡಬೇಕಾಗತ್ತೆ. ಅದಕ್ಕೆಲ್ಲಕ್ಕೂ ಪ್ರಿಪೇರ್ ಆಗಿದ್ದೀರಾ ಅಂತ? ಅದರ ನಿಮ್ಮ ಸಮಯ ಹೇಳುತ್ತೆ ನಾನು ಯಾವುದಕ್ಕೆ ಪ್ರಿಪೇರ್ ಆಗಿದ್ದೀನಿ ಯಾವುದಕ್ಕಿಲ್ಲ ಅಂತ. ಸಮಯಕ್ಕಿಂತ ಯಾವುದೂ ಬಲಿಷ್ಠ ಅಲ್ಲ. ಯಾವ ಕ್ಷೇತ್ರದಲ್ಲಿ ರಾಜಕೀಯ ಮಾಡ್ತೀರಾ ಅಂತ? ಚನ್ನಪಟ್ಟಣ ಕ್ಷೇತ್ರ ಆಯ್ಕೆ ಮಾಡ್ಕೋತೀರಾ ಅಥವಾ ಬೆಂಗಳೂರಿನ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೋತೀರಾ ಅಂತ? ನನಗೆ ಜನ ಪರಿಚಯ ಚನ್ನಪಟ್ಟಣದಲ್ಲೇ, ಸೊ ಅಲ್ಲಿಂದ ನಾನು ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ನಿಶಾ ಯೋಗೇಶ್ವರ್ ಅವರ ಸ್ಪಷ್ಟನೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.